ನನ್ನ ಆತ್ಮೀಯ ಸ್ನೇಹಿತ ಬಂಧುಗಳೇ, ಇವತ್ತು ನಿಮ್ಮ ಮುಂದೆ ಸುಮಾರು 3000 ವರ್ಷಗಳ ಹಿಂದೆ 9 ವಿಷ ಪದಾರ್ಥಗಳಿಂದ ನಿರ್ಮಿತವಾದ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಕಾರ್ತಿಕೇಯನ ವಿಗ್ರಹದ ರಹಸ್ಯಮಯ ವಿಷಯವನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಸ್ನೇಹಿತರೆ, ಸುಬ್ರಹ್ಮಣ್ಯ ಸ್ವಾಮಿಯನ್ನು ನವಪಾಷಾಣದಿಂದ ನಿರ್ಮಾಣ ಮಾಡಿದಂಥ ಮಹಾನ್ ಸಿದ್ಧಿ ಪುರುಷ ಯಾರು? ವಿಷಪೂರಿತ ವಿಗ್ರಹದ ಹಿಂದಿನ ರಹಸ್ಯ ಚರಿತ್ರೆ ಏನು? ಆ ವಿಗ್ರಹದಿಂದ ಇಂದಿಗೂ ನಡೆಯುತ್ತಿರುವ ಚಮತ್ಕಾರದ ವಿಷಯಗಳಾದರೂ ಏನು? ಆ ವಿಗ್ರಹದ ಹಿಂದಿನ ಪೌರಾಣಿಕ ಹಿನ್ನೆಲೆ ಏನು ಎಂಬ ತುಂಬ ಕುತೂಹಲಕಾರಿ ವಿಷಯವನ್ನು ತಿಳಿದುಕೊಳ್ಳಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ವಿಷಯ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ನಮ್ಮ ಟ್ರೂ ಲೈನ್ ಸತ್ಯದ ಹಾದಿಯಲ್ಲಿ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮತ್ತು ಶೇರನ್ನು ಮಾಡೋದು ಮಾತ್ರ ಮರಿಬೇಡಿ. ಸ್ನೇಹಿತರೆ, ತಮಿಳುನಾಡಿನ ದಿಂಡುಗಲ್ ಜಿಲ್ಲೆಯ ಪಳನಿ ನಗರದ ಅರಲ್ಮಿಗು ದಂಡಾಯುಧ ಪಾಣಿ ಸ್ವಾಮಿ ಎಂದೇ ಹೆಸರುವಾಸಿಯಾದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವು ಭಾರತದ ಶ್ರೀಮಂತ ದೇವಾಲಯಗಳಲ್ಲಿ ಇದು ಸಹ ಒಂದು. ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಯಾದ ಸುಬ್ರಹ್ಮಣ್ಯ ಸ್ವಾಮಿಯ ಇತಿಹಾಸದ ವಿಚಾರಕ್ಕೆ ಬಂದರೆ, ಪ್ರಾಚೀನ ತಮಿಳು ಭಕ್ತಿ ಗ್ರಂಥಗಳಲ್ಲಿ ಈ ಸ್ಥಳದ ಮಾಹಿತಿ ವಿಚಾರ ಉಲ್ಲೇಖಿಸಲಾಗಿದೆ. ನಮ್ಮ ಹಿಂದೂ ಪುರಾಣ ಕಥೆಗಳ ಪ್ರಕಾರ ಒಂದು ದಿನ ನಾರದ ಋಷಿ ಮುನಿಗಳು ಶಿವನನ್ನು ಕಾಣಬೇಕು ಎಂಬ ಕೌತುಕದಿಂದ ಕೈಲಾಸದ ದಾರಿ ಹಿಡಿಯುತ್ತಾರೆ. ನಾರದರು ಕೈಲಾಸಕ್ಕೆ ಬರುವುದರ ಜೊತೆಗೆ ಒಂದು ಅತಿ ವಿಶಿಷ್ಟವಾದ ಹಣ್ಣನ್ನು ತೆಗೆದುಕೊಂಡು ಶಿವನನ್ನು ಕಾಣುತ್ತಾರೆ. ನಾರದರು ತಂದ ಆ ಹಣ್ಣು ಅಕ್ಷರವಂಶ ಜ್ಞಾನದ ಫಲವಾಗಿರುತ್ತದೆ. ಆ ಹಣ್ಣನ್ನು ತೆಗೆದುಕೊಂಡು ಹೋಗಿ ಪ್ರೀತಿಯಿಂದ ಶಿವನಿಗೆ ಅರ್ಪಿಸುತ್ತಾರೆ. ಆದರೆ ಶಿವನು ತನ್ನ ಪಕ್ಕದಲ್ಲಿ ಇರುವ ತಮ್ಮಿಬ್ಬರ ಮುದ್ದಿನ ಮಕ್ಕಳಾದ ಗಣೇಶನಿಗೂ ಹಾಗೂ ಕಾರ್ತಿಕೇಯನಿಗೆ 2 ಭಾಗವಾಗಿ ಹಣ್ಣನ್ನು ಹಂಚಲು ಹೋದಾಗ ಅದನ್ನು ನೋಡಿದ ನಾರದರು ಆ ಹಣ್ಣಿನ ವಿಷಯ ಕುರಿತು ಹೇಳ್ತಾರೆ, ಮಹಾದೇವ, ಈ ಹಣ್ಣು ಜ್ಞಾನದ ಸಂಕೇತವಾಗಿದೆ. ಈ ಹಣ್ಣನ್ನು 2 ತುಂಡುಗಳಾಗಿ ಮಾಡಿದರೆ ಅದು ಯಾರಿಗೂ ಅದರ ಉಪಯೋಗ ಆಗುವುದಿಲ್ಲ. ನಾರದರ ಮಾತಿನಿಂದ ವಿಚಲಿತಗೊಂಡ ಪರಮಾತ್ಮ ಮಹಾದೇವನು ಒಂದು ಕ್ಷಣ ಯೋಚನೆ ಮಾಡ್ತಾರೆ. ಈ ಇಬ್ಬರ ಮಕ್ಕಳ ನಡುವೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿ, ಈ ಜಗತ್ತನ್ನು ಸುತ್ತಿ ಯಾರು ಮೊದಲು ನನ್ನ ಬಳಿಗೆ ಬರ್ತಾರೆ ಅವರಿಗೆ ಈ ಹಣ್ಣನ್ನು ಅರ್ಪಿಸುವೆ ಅಂತ ಹೇಳಿ ಅವರಿಬ್ಬರ ಮಧ್ಯೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸುತ್ತಾರೆ. ತಂದೆ ಹೇಳಿದ ಮಾತಿನಂತೆ ಸುಬ್ರಹ್ಮಣ್ಯ ಸ್ವಾಮಿಯು ಈ ಜಗತ್ತನ್ನು ಸುತ್ತಲೂ ತನ್ನ ವಾಹನವಾದ ನವಿಲನ್ನು ಏರಿ ವಿಶ್ವ ಸಂಚಾರಕ್ಕೆ ಹೊರಟೇ ಬಿಡ್ತಾನೆ. ಆದರೆ ವಿನಾಯಕನು ತನ್ನ ವಾಹನವಾದ ಇಲಿಯಿಂದ ವಿಶ್ವ ಸಂಚಾರ ಮಾಡುವುದು ಕಷ್ಟಕರ ಅಂತ ಅರಿತು ಗಣೇಶ ಸ್ವಲ್ಪ ಯೋಚನೆ ಮಾಡಿ ಇಡೀ ಪ್ರಪಂಚದ ಪ್ರತಿರೂಪವೇ ಆದ ತಂದೆ ಶಿವ, ತಾಯಿ ಪಾರ್ವತಿಯ ಸುತ್ತಿದರೆ ಈ ಪ್ರಪಂಚವೇ ಸುತ್ತಿದ ಹಾಗೆ ಇದೇ ಸೂಕ್ತ ಅಂತ ಅರಿತು ಶಿವ ಪಾರ್ವತಿಯರಿಗೆ ಒಂದು ಸುತ್ತಿನ ಪ್ರದಕ್ಷಿಣೆ ಹಾಕ್ತಾನೆ. ವಿನಾಯಕನ ಬುದ್ಧಿವಂತಿಕೆ ನೋಡಿ ಶಿವ ಪಾರ್ವತಿಯರು ಸಂತೋಷಗೊಳ್ತಾರೆ. ಈ ಸ್ಪರ್ಧೆಯಲ್ಲಿ ಗಣೇಶನಿಗೆ ವಿಜಯವಾಗುತ್ತೆ. ಹಾಗಾಗಿ ಜ್ಞಾನದ ಪ್ರತಿರೂಪದ ಫಲ ಗಣೇಶನಿಗೆ ತಲುಪುತ್ತೆ. ಇದಾದ ಕೆಲವು ಸಮಯದ ನಂತರ ಸುಬ್ರಹ್ಮಣ್ಯ ಸ್ವಾಮಿಯು ಇಡೀ ವಿಶ್ವ ಸುತ್ತಿ ತನ್ನ ತಂದೆ ತಾಯಿ ಹತ್ತಿರ ಬಂದಾಗ ವಿನಾಯಕನು ಕೇವಲ ನಮ್ಮ ತಂದೆ ತಾಯಿಗೆ ಮಾತ್ರ ಪ್ರದಕ್ಷಿಣೆ ಹಾಕಿ ಈ ಆಟದಲ್ಲಿ ಮೋಸವಾಗಿ ಗೆದ್ದಿದ್ದಾನೆ, ನಾನು ಈ ಆಟದಲ್ಲಿ ಮೋಸ ಹೋಗಿರುವೆ ಅಂತ ಹೇಳಿ ಕೋಪಗೊಂಡ ಸುಬ್ರಹ್ಮಣ್ಯನು ತನ್ನ ಕುಟುಂಬವನ್ನು ತ್ಯಜಿಸಿ ಶಾಶ್ವತವಾಗಿ ನೆಲೆಸಲು ಪಳನಿಗುಡ್ಡಕ್ಕೆ ಬರ್ತಾನೆ. ಇದಾದ ನಂತರದಲ್ಲಿ ಶಿವಪಾರ್ವತಿಯರು ಸುಬ್ರಹ್ಮಣ್ಯನನ್ನು ಸಮಾಧಾನಪಡಿಸಲು ಪಳಲಿಗೆ ಬಂದು ಸುಬ್ರಹ್ಮಣ್ಯನನ್ನು ಕುರಿತು ಹೇಳ್ತಾರೆ, ಪಜನಿ ಅಂತ, ಅಂದರೆ ನೀನೇ ಒಂದು ಅದ್ಭುತವಾದ ಹಣ್ಣು, ಆ ಹಣ್ಣಿಗಾಗಿ ಯಾಕೆ ನೀನು ಕೋಪಗೊಂಡಿರುವೆ ಮಗುವೆ ಅಂತ ಹೇಳಿ ಮಗನನ್ನು ಸಮಾಧಾನ ಮಾಡಿ ಅವನಿಗೆ ಆಶೀರ್ವದಿಸುತ್ತಾರೆ. ಈ ಕಾರಣದಿಂದಾಗಿ ಶಿವಪಾರ್ವತಿಯರು ಸುಬ್ರಹ್ಮಣ್ಯನನ್ನು ಪಜಮನಿ ಅಂತ ಕರೆಯುತ್ತಾರೆ. ಈ ಹೆಸರಿನಿಂದ ಉಲ್ಲೇಖಿಸಲಾದ 2 ಪದಗಳು ಜನಪ್ರಿಯತೆ ಹೊಂದಿ ಪಳನಿ ಸ್ವಾಮಿ ಅಂತ ಹೇಳಿ ಪ್ರಸಿದ್ಧವಾಗಿದೆ. ಸಾಕ್ಷಾತ್ ಪಾರ್ವತಿ ಶಿವನ ಸುಪುತ್ರ ಕಾರ್ತಿಕೇಯ ಈ ಸ್ಥಳದಲ್ಲಿ ನೆಲೆಸಿದ್ದಾನೆ ಎಂಬ ಕಾರಣದಿಂದಾಗಿ ಆ ಕಾಲದಲ್ಲಿ ಈ ಸ್ಥಳದ ಮಹಿಮೆಯನ್ನು ಅರಿತ ಅನೇಕ ಋಷಿಮುನಿಗಳು ಆ ಸ್ಥಳಕ್ಕೆ ಭೇಟಿ ನೀಡಿ ಜ್ಞಾನ ತಪಸ್ಸು ಆಚರಿಸುತ್ತಾರೆ. ಸುಮಾರು ಕ್ರಿಸ್ತಶಕ 3000 ವರ್ಷಗಳ ಹಿಂದೆ ಈ ಸ್ಥಳಕ್ಕೆ ಒಬ್ಬ ಮಹಾನ್ ಸಿದ್ಧಿ ವ್ಯಕ್ತಿಗಳಲ್ಲಿ ಒಬ್ಬರಾದ ವಿಶ್ವಕರ್ಮ ಜನಾಂಗಕ್ಕೆ ಸೇರಿದವರಾದ ಆಯುರ್ವೇದದಲ್ಲಿ ಪರಿಣಿತಿ ಹೊಂದಿದ ಸುಮಾರು 4000ಕ್ಕೂ ಅಧಿಕ ಗಿಡಮೂಲಿಕೆಗಳನ್ನು ಕಂಡುಹಿಡಿದ ಸಪ್ತಕಾಂಡ ಕೃತಿಯನ್ನು ರಚಿಸಿದ ನಮ್ಮ ದೇಶವಲ್ಲದೆ ನಮ್ಮ ಪಕ್ಕದ ದೇಶ ಚೀನಾದಲ್ಲಿಯೂ ಸಹ ಹೆಸರುವಾಸಿಯಾದ ಮಹಾನ್ ವಿದ್ವಾಂಸ, ಜ್ಞಾನಿ, ಮಹಾ ತಪಸ್ವಿ ಬೋಗರ್ನಾಥ್ ಎಂಬ ಋಷಿಯು ಈ ಸ್ಥಳಕ್ಕೆ ಆಗಮಿಸುತ್ತಾರೆ.
ಸ್ನೇಹಿತ ಬಂಧುಗಳೇ, ಭೋಗನಾಥ ಋಷಿಮುನಿಗಳು ಸಾಮಾನ್ಯರೇನಲ್ಲ. ವೇದ, ಯೋಗ, ಆಯುರ್ವೇದದ ನಿಪುಣರು, ಮಹಾಸಿದ್ಧಿ ಕಾಳಿಂಗಿನಾಥ ಶಿಷ್ಯರಿವರು. ಈ ಮಹಾನ್ ಋಷಿಯು ಕಾಡಿನಲ್ಲಿ ಹುಲಿಯ ಮೇಲೆ ಕುಂತು ಸಂಚಾರ ಮಾಡ್ತಾ ಇದ್ರು. ತನ್ನ ಗುರುಗಳ ಇಚ್ಛೆಯಂತೆ ಭೋಗರನಾಥ್ ಸಿದ್ಧರು ವಿಜ್ಞಾನದ ಜ್ಞಾನವನ್ನು ಹರಡಲು ಚೀನಾಕ್ಕೆ ಹೋಗಿದ್ದರು. ಈ ವಿಷಯವನ್ನು ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ. ಮಹಾನ್ ಸಾಧಕ ತಪಸ್ವಿಗಳಾದ ಭೋಗನಾಥ ಋಷಿಗಳು ಪಳನಿ ಗುಡ್ಡಕ್ಕೆ ಬಂದು ಆ ಸ್ಥಳದ ಮಹಿಮೆಯನ್ನು ಅರಿತು ಆ ಸ್ಥಳದಲ್ಲಿಯೇ ನೆಲೆಸುತ್ತಾರೆ. ಆಯುರ್ವೇದದ ಮಹಾಜ್ಞಾನವನ್ನು ಹೊಂದಿದ ಇವರು ಜನಸೇವೆ ಮಾಡುತ್ತಾ ಒಂದು ದಿನ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹವನ್ನು ತಯಾರಿಸುವ ಆಲೋಚನೆ ಮಾಡ್ತಾರೆ. ಅದು ಸಾಮಾನ್ಯವಾದ ವಿಗ್ರಹವಾಗದೆ ಅತ್ಯದ್ಭುತ ಆಯುರ್ವೇದದ ಶಕ್ತಿಯನ್ನು ಹೊಂದಿದಂಥ ವಿಗ್ರಹದ ರಚನೆಗೆ ಮುಂದಾಗ್ತಾರೆ. ಸ್ನೇಹಿತ ಬಂಧುಗಳೇ, ಭೋಗನಾಥ ಋಷಿಮುನಿಗಳು 9 ಬಗೆಯ ಗಿಡಮೂಲಿಕೆಯ ವಿಷವನ್ನು ಸಂಗ್ರಹಿಸಿ ತಮಗೆ ಗೊತ್ತಿದ್ದ ರಸವಿದ್ಯೆಯನ್ನು ಬಳಸಿ ನವಪಾಷಾಣವನ್ನು ಘನರೂಪಕ್ಕೆ ತಂದು ಅದರಿಂದ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹವನ್ನು ತಯಾರಿಸಿ ಪ್ರತಿಷ್ಠಾಪನೆಯೂ ಸಹ ಮಾಡುತ್ತಾರೆ. ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಹುಲಿ ಹಾಲಿನಿಂದ ಅಭಿಷೇಕವೂ ಸಹ ಮಾಡುತ್ತಾರೆ. ವೀಕ್ಷಕರೇ, 9 ಬಗೆಯ ವಿಷದಿಂದ ಕೂಡಿದ ಮೂರ್ತಿಯ ಮೇಲೆ ಹಾಲಿನ ಅಭಿಷೇಕ ಮಾಡಿದರೆ ಅದು ಚಮತ್ಕಾರ ಎಂಬಂತೆ ಸರ್ವರೋಗ ಗುಣಪಡಿಸುವ ಔಷಧಿಯಾಗಿ ಮಾರ್ಪಡುತ್ತದೆ. ಅಂತಹ ಶಕ್ತಿಯನ್ನು ಭೋಗನಾಥರು ಆ ವಿಗ್ರಹಕ್ಕೆ ತುಂಬಿರುತ್ತಾರೆ. ಸ್ನೇಹಿತರೆ, ನಾವು ಇಂದಿಗೂ ಸಹ ಈ ವಿಗ್ರಹವನ್ನು ನೋಡಬಹುದು. ವಿಜ್ಞಾನಕ್ಕೆ ಸವಾಲು ಎಂಬಂತೆ ಹಲವಾರು ರೋಗಗಳಿಗೆ ಸಂಬಂಧಿಸಿದ ಚಿಕಿತ್ಸೆಯು ಈ ವಿಗ್ರಹದ ಅಭಿಷೇಕದ ನೀರಿನಿಂದ ನಿವಾರಣೆಯಾಗ್ತಾ ಇದೆಯಂತೆ. ಈ ವಿಸ್ಮಯ ಚಮತ್ಕಾರ ಸಂಗತಿಗಳು ಇಂದಿಗೂ ಸಹ ನಡೀತಾನೇ ಇದೆ. ಈ ದೇವಸ್ಥಾನಕ್ಕೆ ನಮ್ಮ ದೇಶವಲ್ಲದೆ ವಿದೇಶದ ಭಕ್ತರೂ ಸಹ ಇದ್ದಾರೆ. ಸರ್ವ ರೋಗಗಳ ಶಮನ ಮಾಡುವ ಅದ್ಭುತ ಶಕ್ತಿಯನ್ನು ಹೊಂದಿದ ಈ ಮುರುಗನ್ ಮೂರ್ತಿಯು ನವವಿಧದ ಪಾಷಾಣದಿಂದ ನಿರ್ಮಿತವಾಗಿದೆ ಎಂಬುದೇ ರೋಚಕ ಕಥೆಯಾಗಿದೆ. ಇಂತಹ ಅದ್ಭುತ ಶಕ್ತಿ ಹೊಂದಿದ ಸ್ಥಳವಿರುವ ಭಾರತೀಯರು ನಾವೆಲ್ಲ ಧನ್ಯರು. ಸಮಯ ಸಿಕ್ಕಾಗ ಈ ಸ್ಥಳಕ್ಕೆ ಭೇಟಿ ನೀಡಿ ಅಂತ ಹೇಳುತ್ತಾ ಈ ಸಂಚಿಕೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ವೀಕ್ಷಕ ಮಿತ್ರರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ನನ್ನೆಲ್ಲ ಮಿತ್ರರಿಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.